ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡಿ ಇವತ್ತು ಬೆಂಡೆಕಾಯಿ ಟೊಮಾಟ ಮಿಕ್ಸ್ ಭಾಜಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬೆಂಡೆಕಾಯಿ ಮಸಾಲ ಭಾಜಿ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನೋಡಿ, ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಮಾಡಿಕೊಂಡು ಒಂದು ಕಡಾಯಿದಲ್ಲಿ ಎಣ್ಣೆ ಹಾಕಿದ್ದೀನಿ ನೋಡಿ. ಹಾಕ್ಕೊಂಡು ಈ ಥರ ಎಣ್ಣೆ ಬಿಸಿ ಮಾಡ್ತಾಯಿದ್ದೀನಿ. ಬಿಸಿ ಆದಮೇಲೆ ಇದರಲ್ಲಿ ಜೀರಿಗೆ ಸಾಸಿವೆ ಹಾಕಿದ್ದೀನಿ ನೋಡಿ. ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ. ಎರಡು ಚಟಪಟ ಅಂತ ಇದೆ ನೋಡಿ. ಎಣ್ಣೆಯಲ್ಲಿ ಎರಡು ಚಟಪಟ ಅಂತ ಕುಣಿತಾ ಇದೆ. ಅದರಲ್ಲಿ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿ ನೋಡಿ ಅದನ್ನು ಕೆಂಪಾಗಿ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿ ಇವಾಗ ಈರುಳ್ಳಿ ಹಾಕಿದ್ದೀನಿ ನೋಡಿ. ಈರುಳ್ಳಿ ಹಾಕಿ ನೋಡಿ ಇದರಲ್ಲೀಗ ಈರುಳ್ಳಿ ಕೆಂಪಾಗಾದ್ಮೇಲೆ ಮತ್ತೆ ಇದು ಮಾಡ್ಕೊತೀನಿ ನೋಡಿ. ಇವಾಗ ರೆಡ್ ಆಗಬೇಕು. ಈರುಳ್ಳಿ ಚೆನ್ನಾಗಿ ರೆಡ್ ಆದವು ಅಂದರೆ ಆಮೇಲೆ ಏನು ಮಾಡಬೇಕು, ಅದರಲ್ಲಿ ಮತ್ತು ಬೆಂಡೆಕಾಯಿ ಕಟ್ ಮಾಡಿರ್ತೀವಲ್ಲ, ಬೆಂಡೆಕಾಯಿ ಹಾಕ್ಕೋಬೇಕು. ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮೇಲೆ ಕೆಳಗೆ ಮಾಡಬೇಕಾಗುತ್ತೆ ನೋಡಿ. ಈರುಳ್ಳಿ ಕೆಂಪಾಗಿಬಿಟ್ಟಿದೆ ನೋಡಿ. ಇವಾಗ ಈರುಳ್ಳಿ ಕೆಂಪಾಗಾದಮೇಲೆ ಈಗ ಅದರಲ್ಲಿ ನೋಡಿ ನಾನು ಇವಾಗ ಏನು ಹಾಕ್ತೀನಿ ಅಂದರೆ ಟೊಮೊಟೊ ಹಾಕ್ತೀನಿ. ಮೊದಲು ಟೊಮೊಟೊ ಹಾಕಿ ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು. ಹಾಗಾಗಿ ಏನು ಮಾಡ್ತೀನಿ, ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಎಷ್ಟು ಟೊಮೊಟೊ ಮೆತ್ತಗಾಯಿತು ಅಷ್ಟು ಇದು ಬೆಂಡೆಕಾಯಿ ಗೊಜ್ಜು, ಮಸಾಲ ಗೊಜ್ಜು ಚೆನ್ನಾಗಿ ಸೂಪರಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ನೋಡಿ. ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು ನೋಡಿ. ಈ ಥರ ಆಡಿಸ್ಕೊಂಡು ಚೆನ್ನಾಗಿ ಟೊಮೊಟೊ ಮೆತ್ತಗಾಗಬೇಕು ನೋಡಿ. ಮೆತ್ತಗಾಗಿ ಈ ಥರ ಎಣ್ಣೆ ಎಲ್ಲ ಟೊಮೊಟೊ ಚೆನ್ನಾಗಿ ಎಣ್ಣೆ ಬಿಡಬೇಕು. ಬಿಟ್ಟ ಮೇಲೆ ಏನು ಮಾಡಬೇಕು, ಅದರಲ್ಲಿ ಇವಾಗ ಖಾರ ಹಾಕ್ತಾಯಿದ್ದೀನಿ ನೋಡಿ. ಖಾರ ಹಾಕ್ಕೊಂಡು ಬೆಂಡೆಕಾಯಿಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಹಾಗಾಗಿ ಖಾರ ಹಾಕ್ತಾಯಿದ್ದೀನಿ ನೋಡಿ. ಖಾರ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಮಸಾಲ ಖಾರ ಹಾಕ್ಕೋತಿದ್ದೀನಿ ನೋಡಿ. ಸ್ವಲ್ಪ ಮಸಾಲ ಖಾರ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮಸಾಲ ಖಾರ ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಕೊಂಡು ಮತ್ತಿವಾಗ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಉಪ್ಪು ಹಾಕಿ ಉಪ್ಪನ್ನ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಪಲ್ಯ ಎಷ್ಟಿರುತ್ತೆ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ನೋಡಿ. ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಅರಿಶಿಣ ಹಾಕ್ತೀನಿ ನೋಡಿ. ಇವಾಗ ಅರಿಶಿಣ ಹಾಕ್ಕೋತಾಯಿದ್ದೀನಿ ನೋಡಿ. ಅರಿಶಿಣ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಕೈ ಆಡಿಸ್ಕೋತಾ ಇರಬೇಕು ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು, ಅದರಲ್ಲಿ ಬೆಂಡೆಕಾಯಿ ಹಾಕ್ಕೋಬೇಕು. ಬೆಂಡೆಕಾಯಿ ಹಾಕಿ ಮತ್ತೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಎಷ್ಟು ಕೈ ಆಡಿಸ್ತೀವಿ ಅಷ್ಟು ಪಲ್ಯ ಏನಾಗುತ್ತೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ. ಹಾಗಾಗಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿ. ಈ ಥರ ಹಾಗೆ ಮಾಡ್ಕೋಬೇಕು. ಮಾಡಿಕೊಂಡು ಇಟ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇದ್ದರೆ ಚೆನ್ನಾಗಿ ಏನಾಗುತ್ತೆ, ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. ಮಸಾಲ ಗೊಜ್ಜು, ಬೆಂಡೆಕಾಯಿ ಮಸಾಲ ಗೊಜ್ಜು ಈ ಥರ ಮಾಡಬೇಕು ನೋಡಿ. ಟೇಸ್ಟಾಗಿರುತ್ತೆ. ಅದರಲ್ಲಿ ಸ್ವಲ್ಪ ಮೊಸರು ಹಾಕ್ಬೇಕು ನೋಡಿ. ಮೊಸರು ಹಾಕಿದರೆ ಏನಾಗುತ್ತೆ, ಜಿಗಿ ಆಗೋದಿಲ್ಲ, ಒಂಥರ ಸ್ಪೈಸಿ ಆಗುತ್ತೆ. ಚೆನ್ನಾಗಿ ಟೇಸ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ಅದರಲ್ಲಿ ಮೊಸರು ಹಾಕ್ತಾಯಿದ್ದೀನಿ ನೋಡಿ. ಕೆನೆ ಮೊಸರು ಹಾಕ್ತಾಯಿದ್ದೀನಿ. ಇದು ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಪಲ್ಯನೂ ಜಿಗಿ ಆಗೋದಿಲ್ಲ. ಬೆಂಡೆಕಾಯಿ ಪಲ್ಯ ಏನಾಗುತ್ತೆ, ಜಿಗಿನೂ ಆಗೋದಿಲ್ಲ ನೋಡಿ. ಈ ಥರ ಮಾಡ್ಕೋಬೇಕು ನೋಡಿ. ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ. ಈಗ ಇದರಲ್ಲಿ ಚೆನ್ನಾಗಿ ಕೈ ಆಡಿಸ್ಕೊತಾ ಇರಬೇಕು. ಚೆನ್ನಾಗಿ ಲೋ ಫ್ಲೇಮಲ್ಲಿ ಏನು ಮಾಡಬೇಕು, ಸ್ಲೋ ಕುದಿಸ್ಕೋಬೇಕು ನೋಡಿ. ಈ ಥರ ಬೆಂಡೆಕಾಯಿ ಸಾಫ್ಟ್ ಆಗಬೇಕು. ಹಾಗಾಗಿ ಇದಕ್ಕೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ. ಈ ಥರ ಕೈ ಆಡಿಸ್ತಾ ಇರಿ. ಇದು ಚೆನ್ನಾಗಿ ಸಾಫ್ಟ್ ಮಾಡ್ಕೋಬೇಕು. ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಲೋ ಫ್ಲೇಮ್ ಇಡಬೇಕು, ಅಂದರೆ ಹತ್ತೋದು ಇಲ್ಲ, ಬುಡಕ್ಕೆ ಕಡೆ ಬುಡದಲ್ಲಿ ಹತ್ತೋದು ಇಲ್ಲ. ಹಾಗಾಗಿ ಚೆನ್ನಾಗಿ ಕುದಿಯುತ್ತೆ. ಹೀಗಾಗಿ ಹೀಗೆ ಮಾಡ್ಕೋಬೇಕು ನೋಡಿ. ಮಾಡ್ಕೊಂಡು ಇದರಲ್ಲಿ ಏನು ಮಾಡಬೇಕು, ಸ್ವಲ್ಪ ಚಟ್ನಿ ಹಾಕಬೇಕು. ಶೇಂಗಾ ಚಟ್ನಿ ಇದ್ರೆ ಶೇಂಗಾದು, ಎಳ್ಳಿನ ಚಟ್ನಿ ಇದ್ದರೆ ಎಳ್ಳಿದು, ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳಿಂದು, ಇಲ್ಲಾಂದರೆ ಪುಟಾಣಿ ಅಂತೀವಲ್ಲ, ಕಡಲೆಬೇಳೆದು, ಅದ್ರ ಚಟ್ನಿ ಇದ್ದರೆ ಅದ್ರ ಚಟ್ನಿನೂ ಹಾಕ್ಬೋದು. ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ. ಹೀಗೆ ಮಾಡ್ಕೋಬೇಕು ನೋಡಿ. ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಮಸಾಲ ಹಾಕಬೇಕು. ಸಬ್ಜಿ ಮಸಾಲ ಇರುತ್ತಲ್ವ, ಸಬ್ಜಿ ಮಸಾಲ ಹಾಕಬೇಕು. ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸಬ್ಜಿ ಮಸಾಲ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಪಲ್ಯನೂ ಟೇಸ್ಟಿ ಹತ್ತುತ್ತೆ. ಹಾಗಾಗಿ ಈ ಥರ ಮಾಡಿದ್ದೀನಿ ನೋಡಿ. ಈ ಥರ ಮಾಡ್ಕೊಳ್ಳಿ. ಚಪಾತಿ ಜೊತೆ, ಅನ್ನದ ಜೊತೆ ಮತ್ತು ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ, ಇದು ಟೊಮಾಟೊ ಮತ್ತು ಬೆಂಡೆಕಾಯಿ ಮಿಕ್ಸ್ ಗೊಜ್ಜು ಮಾಡಿದರೆ ಸೂಪರಾಗಿರುತ್ತೆ ನೋಡಿ. ನಾನು ಈ ಥರ ಮಾಡಿದರೆ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ನೀವು ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು. ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.